ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ರವೆ ಚಿಲ್ಲಿ ದೋಸೆ ಅಂತಾನೆ ಹೇಳ್ಬೋದು ಅಥವಾ ರವೆ ಚೀಸ್ ದೋಸೆ ಅಂತಾನೂ ಕೂಡ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಬೇಗನೆ ಆಗುವಂತ ರೆಸಿಪಿ ಅಂತಾನೆ ಹೇಳ್ಬೋದು. ಬನ್ನಿ ಹೇಗ್ ಮಾಡೋದಂತ ನೋಡೋಣ. ಮೊದಲಿಗೆ 1 ಕಪ್ ಅಷ್ಟು ರವೆನ ತಗೊಂಡಿದ್ದೀನಿ. ರವೆನ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸ್ ಆಗಿ ರುಬ್ಕೊಳ್ಳಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಪೌಡರ್ ಮಾಡಿ ಇಟ್ಕೊಳ್ಳಿ. ಇದನ್ನ ಇವಾಗ ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಮತ್ತೆ 1 ಕಪ್ ಅಷ್ಟು ಮೊಸರನ್ನ ಹಾಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟಿ ಮೊಸರನ್ನ ಹಾಕೊಳ್ಳಿ. ಹಾಕೊಂಡು ಇದಕ್ಕೆ 1.5 ಕಪ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ. ಮೊದಲಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ. ಮೊದಲಿಗೆ ಈ ರೀತಿಯಾಗಿ ಕಲ್ಸ್ಕೊಳ್ಳಿ. ಸ್ವಲ್ಪ ನಮ್ಗೆ ದೋಸೆ ಅದಕ್ಕೆ ಬರ್ಬೇಕು, ನಮ್ಗೆ ಬ್ಯಾಟರ್ ಅಲ್ಲಿ ತನಕ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಕಲ್ಸ್ಕೊಬೇಕಾಗುತ್ತೆ. ದೋಸೆಗೆಲ್ಲ ಯಾವ ರೀತಿಯಾಗಿ ಹಿಟ್ಟು ನಮ್ಗೆ ಅದ ಬೇಕು ಆ ರೀತಿಯಾಗಿ ನಾವು ಹಿಟ್ಟನ್ನ ಕಲ್ಸ್ಕೊಬೇಕಾಗುತ್ತೆ. ಕಲ್ಸ್ಕೊಂಡ್ಮೇಲೆ ನೋಡ್ತಾ ಇರ್ಬೋದು ಒಂದ್ 2 ರಿಂದ 3 ನಿಮಿಷ ಚೆನ್ನಾಗಿ ಈ ರೀತಿ ತಿರುವಾಕೊಂಡ್ರೆ ಹಿಟ್ಟು ಸಾಫ್ಟ್ ಆಗುತ್ತೆ. ರವೆ ಕೂಡ ಚೆನ್ನಾಗಿ ಹರಳುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಒಂದ್ 10 ನಿಮಿಷ ಒಂದು ಪ್ಲೇಟ್ ನ ಮುಚ್ಚಿ ನಾನು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ರವೆ ನೆಂದಷ್ಟು ದೋಸೆ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನೋಡ್ತಾ ಇರ್ಬೋದು 10 ನಿಮಿಷ ಆಗಿದೆ, ಸಾಫ್ಟ್ ಆಗಿದೆ. ಇವಾಗ ಒಂದ್ ಬೌಲ್ಗೆ ನಾನು 10 ಬ್ಯಾಡಗಿ ಮೆಣಸಿಕಾಯಿನ ಬಿಸಿ ನೀರ್ ಹಾಕಿ ಒಂದ್ ಅರ್ಧ ಗಂಟೆ ನೆನೆಯಕ್ ಹಾಕಿದೆ. ಇವಾಗ ನೆಂದಿದೆ ಮೆಣಸಿಕಾಯಿ. ನೆಂದಿರುವಂತ ಮೆಣಸಿಕಾಯಿನ ಒಂದ್ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಕೊಂಡು ಇದಕ್ಕೆ 1 ಸೌಟ್ ಅಷ್ಟು ನಾನು ದೋಸೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಗಟ್ಟಿಯಾಗಿದೆ ಹಿಟ್ಟು. 1 ಸೌಟ್ ಅಷ್ಟು ಹಾಕೊಳ್ಳಿ. ಹಾಕೊಂಡು ಇದಕ್ಕೆ ನಾವು ಮೆಣಸಿಕಾಯಿನ ನೆನ್ಸಿಟ್ಟಿದ್ವಲ್ಲ ಅದೇ ನೀರನ್ನ ಸ್ವಲ್ಪ ಹಾಕೋತಾ ಇದ್ದೀನಿ. ಹಾಕೊಂಡು ನೈಸ್ ಆಗಿ ರುಬ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಬ್ಯಾಡಗಿ ಮೆಣಸಿಕಾಯಿ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳಿ. ಇವಾಗ ರುಬ್ಬಿರುವಂತದ್ನ ಉಳಿದಿರುವಂತ ದೋಸೆ ಹಿಟ್ಟಿಗೆ ಹಾಕೋತಾ ಇದ್ದೀನಿ. ಹಾಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕಾಗುತ್ತೆ. ಇದನ್ನು ಸಹ ಒಂದ್ 2 ನಿಮಿಷ ಕೈ ಬಿಡದಲ್ಲಿ ಚೆನ್ನಾಗಿ ತಿರುವಾಕೊಂಡ್ರೆ ಒಂದಕ್ಕೊಂದು ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಕಲರ್ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ. ಒಂಥರ ಕೇಸರಿ ಕಲರ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸೋಡಾನ ಹಾಕೋತಾ ಇದ್ದೀನಿ. ಸೋಡಾ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ. ಒಂದ್ ಅರ್ಧ ನಿಂಬೆಹಣ್ಣಿನ ರಸನ ಹಾಕೊಳ್ಳಿ. ನಿಮ್ಗೆ ಈನೋ ಪ್ಯಾಕೆಟ್ ಏನಾದ್ರು ಇದ್ರೆ ಈನೋ ಪ್ಯಾಕೆಟ್ ಕೂಡ ಹಾಕೋಬಹುದು. ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡ್ಮೇಲೆ ನೋಡ್ತಾ ಇರ್ಬೋದು ಯಾವ ರೀತಿ ಬಬಲ್ಸ್ ಬಂದಿದೆ ಅಂತ ಹೇಳಿ. ಫ್ಲಫಿ ಆಗಿರುತ್ತೆ. ಇವಾಗ ಚೆನ್ನಾಗಿ ಹಿಟ್ಟನ್ನ ಕಲ್ಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇವಾಗ ದೋಸೆ ತವ ಕೂಡ ಚೆನ್ನಾಗಿ ಕಾದಿದೆ. ಇವಾಗ 1 ಸೌಟ್ ಅಷ್ಟು ಹಿಟ್ಟನ್ನ ತಕೊಂಡು ನಾರ್ಮಲ್ ಆಗಿ ಯಾವ ರೀತಿಯಾಗಿ ದೋಸೆ ಹಾಕ್ತೀವೋ ಅದೇ ರೀತಿ ಹಾಕೊಳ್ಳಿ. ಹಾಕೊಂಡು ಎಷ್ಟು ತೆಳುವಾಗಿ ಬೇಕಾದ್ರೂ ಹಾಕೋಬಹುದು. ಹಾಕೊಂಡು ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಬೆಣ್ಣೆ ಯಾವ್ದನ್ನಾದ್ರೂ ಹಾಕೊಳ್ಳಿ. ಬೆಣ್ಣೆ ಹಾಕ್ದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಕೆಳಗಡೆ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತೆ ಚೀಸ್ ನ ತುರ್ದಿ ಹಾಕೋತಾ ಇದ್ದೀನಿ. ಮಕ್ಳಿಗಂತೂ ಈ ರೀತಿಯಾಗಿ ಚೀಸ್ ದೋಸೆ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬೋದು. ಒಂದ್ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಚೀಸ್ ನ ತುರ್ದಿ ಹಾಕೋತಾ ಇದ್ದೀನಿ. ಹಾಕೊಂಡು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ ಹೇಳಿ. ಇವಾಗ ದೋಸೆ ರೆಡಿ ಆಗಿದೆ. ದೋಸೆನ ಇವಾಗ ತಗೋತಾ ಇದ್ದೀನಿ. ಮತ್ತೆ ಮಗ್ಚಾಕಿ ಬೇಯಿಸೋ ಅವಶ್ಯಕತೆ ಏನಿಲ್ಲ. ಮತ್ತೆ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಸಾಕು, ದೋಸೆ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ರವೆ ಚಿಲ್ಲಿ ದೋಸೆ ಅಂತನಾದ್ರೂ ಹೇಳ್ಬೋದು ಅಥವಾ ರವೆ ಚೀಸ್ ದೋಸೆ ಅಂತಾನೂ ಕೂಡ ಹೇಳ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ಬೆಳಗಿನ ತಿಂಡಿಗೆ ಬೇಗನೆ ಆಗುವಂತ ದೋಸೆ ಅಂತಾನೂ ಕೂಡ ಹೇಳ್ಬೋದು. ದೋಸೆನ ಚಟ್ನಿ ಜೊತೆನೂ ಕೂಡ ತಿನ್ಬೋದು ಅಥವಾ ಟೊಮೊಟೊ ಕೆಚಪ್ ಜೊತೆನೂ ಕೂಡ ತಿನ್ಬೋದು. ಚೀಸ್ ಹಾಕಿರೋದ್ರಿಂದ ಟೊಮೊಟೊ ಕೆಚಪ್ ಜೊತೆನೂ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ರವೆ ಚಿಲ್ಲಿ ದೋಸೆ ಅಥವಾ ರವೆ ಚೀಸ್ ದೋಸೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ.